ಈಗ ಹೋಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್ಎಸ್ ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ತಾಲೂಕು ತ್ರೈಮಾಸಿಕ ಕೆಡಿಪಿ ಸಭೆ. ನದಿ ಪಾತ್ರದ ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ಶಾಸಕ ದದ್ದಲ್ ಬಸನಗೌಡ ಸೂಚನೆ. ಯುವಕ ಯುವತಿಯರು ಸ್ಥಳೀಯವಾಗಿ ಉದ್ಯೋಗ ಪಡೆಯಲು ಆದ್ಯತೆ ನೀಡಲಿ, ತರಬೇತಿ ಕೇಂದ್ರ ಪ್ರಾರಂಭಿಸಲು ಚಿಂತನೆ. ವಿ ಲಕ್ಷ್ಮೀರೆಡ್ಡಿ. ಜೆಡಿಎಸ್ ಪಕ್ಷದಿಂದ ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆಗೆ ಸಿದ್ಧತೆ. ಜನವರಿ 11ರಂದು ದೇವದುರ್ಗದಲ್ಲಿ ಸಾಮಾಜಿಕ ಜಾಲತಾಣ ಬಳಕೆ ಕುರಿತು ಕಾರ್ಯಾಗಾರ. ಎಂ ವಿರೂಪಾಕ್ಷಿ. ವೆನೆಜುವೆಲಾದ ಮೇಲೆ ಅಮೆರಿಕ ಆಕ್ರಮಣಕ್ಕೆ ಖಂಡನೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾವಚಿತ್ರ ದಹಿಸಿ ಎಡಪಕ್ಷಗಳಿಂದ ಪ್ರತಿಭಟನೆ. ಪ್ರತಿ ತಿಂಗಳು ಕುಂದುಕೊರತೆ ಸಭೆ ನಡೆಸಲು ಡಿಎಸ್ಎಸ್ ಮನವಿ. ಮತ್ತು ಸೇಂಟ್ ಝೇವಿಯರ್ಸ್ ಶಾಲೆಯ 11ನೇ ವಾರ್ಷಿಕೋತ್ಸವ. ಚಿಕ್ಕ ಶಾಲೆಯಾದರೂ ಚೊಕ್ಕ ಶಿಕ್ಷಣ. ಡಾಕ್ಟರ್ ರಾಮಕೃಷ್ಣ ಮೆಚ್ಚುಗೆ. ನದಿ ದಂಡೆಯ ಗ್ರಾಮಗಳಿಗೆ ಶುದ್ಧೀಕರಿಸಿದ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಅನುಪಾಲನಾ ವರದಿಯಲ್ಲಿ ತಿಳಿಸಲಾಗಿದ್ದು, ಆದರೆ ಗಂಜಳಿ ಗ್ರಾಮಕ್ಕೆ ಶುದ್ಧೀಕರಿಸಿದ ಕುಡಿಯುವ ನೀರು ಸರಬರಾಜು ಕಾಮಗಾರಿಯಲ್ಲಿ ಸಂಪರ್ಕ ಕಾಮಗಾರಿ ಬಾಕಿ ಇದ್ದು, ಸಭೆಗೆ ತಪ್ಪು ಮಾಹಿತಿ ನೀಡಬಾರದು. 2 ದಿನಗಳಲ್ಲಿ ನದಿ ದಂಡೆಯ ಗ್ರಾಮಗಳಿಗೆ ಶುದ್ಧೀಕರಿಸಿದ ಕುಡಿಯುವ ನೀರು ಸರಬರಾಜು ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಹೇಳಿದರು. ಮಂಗಳವಾರ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನದಿ ನೀರು ಕಲುಷಿತವಾಗಿರುತ್ತವೆ. ನದಿ ದಂಡೆಯ ಗ್ರಾಮಗಳಿಗೆ ಶುದ್ಧೀಕರಿಸಿದ ನೀರು ಸರಬರಾಜು ಮಾಡಲು ಕ್ರಮ ಕೈಗೊಳ್ಳುವಂತೆ ತಿಳಿಸಲಾಗಿತ್ತು, ಆದರೆ ಗಂಜಳ್ಳಿ ಗ್ರಾಮದಲ್ಲಿ ಶುದ್ಧೀಕರಿಸಿದ ನೀರು ಸರಬರಾಜು ಮಾಡಲು ಸೂಚಿಸಿದ್ದು, ಸ್ಥಳ ಪರಿಶೀಲನೆಯೂ ಆಗಿದೆ. ಪಿಎಸ್ಎಫ್ ಘಟಕಕ್ಕೆ ಸಂಪರ್ಕ ನೀಡುವ ಕಾಮಗಾರಿ ಇನ್ನೂ ಪ್ರಗತಿಯಲ್ಲಿದೆ. ಇದು ಸರಿಯಾದ ಕಾರ್ಯವೈಖರಿಯಲ್ಲ. ಗ್ರಾಮದ ಜನರು ಕೇಳಿದರೆ ಹೇಗೆ ಉತ್ತರಿಸಬೇಕು? 2 ದಿನಗಳ ಒಳಗಾಗಿ ಗಂಜಳ್ಳಿ ಗ್ರಾಮಕ್ಕೆ ಶುದ್ಧೀಕರಿಸಿದ ನೀರು ಸರಬರಾಜು ಮಾಡಲು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಮಠಮಾರಿ ಗ್ರಾಮದಲ್ಲಿ OHT ಟ್ಯಾಂಕ್ ನಿರ್ಮಾಣ ಮಾಡಲು ಸ್ಥಳ ಗುರುತಿಸಲಾಗಿದೆ. ಕಾಮಗಾರಿ ಪ್ರಾರಂಭಿಸುವ ಸಮಯದಲ್ಲಿ ಅಲ್ಲಿನ ಗ್ರಾಮಸ್ಥ ಶಾಕೀರ್ ಎಂಬುವರು ತಕರಾರು ಮಾಡಿರುವುದು ಗಮನಕ್ಕಿದೆ. ನಾಳೆಯೇ ಪೊಲೀಸ್ ಠಾಣೆಗೆ ದೂರು ನೀಡಿ ಸರ್ಕಾರಿ ಭೂಮಿಯನ್ನ ತಮ್ಮದು ಎಂದು ಹೇಳಿಕೊಂಡರೆ ದಾಖಲೆ ಪರಿಶೀಲಿಸಿ, ಒಂದು ವೇಳೆ ತಕರಾರು ಮುಂದುವರೆದರೆ ತಕರಾರು ಮಾಡಿದವರ ವಿರುದ್ಧ FIR ದಾಖಲಿಸಿ ಎಂದು ತಿಳಿಸಿದರು. ಜಲಧಾರೆ ಯೋಜನೆಯ ಕಾಮಗಾರಿಗಳನ್ನ ತ್ವರಿತವಾಗಿ ಪೂರ್ಣಗೊಳಿಸುವಂತೆ ತಿಳಿಸಿದ್ದಾಗಿಯೂ ಪ್ರಗತಿ ಸಾಧಿಸುತ್ತಿಲ್ಲ. ಒಟ್ಟು 8 ZBT, 4 ಸಿವಿಲ್ ಕಾಮಗಾರಿ ಪೂರ್ಣಗೊಂಡಿದ್ದು 4 ಕಾಮಗಾರಿಗಳು ಪ್ರಗತಿಯಲ್ಲಿವೆ. 73 OHTಗಳಲ್ಲಿ 41 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು 32 ಬಾಕಿ ಇವೆ. ಕೂಡಲೇ ಕಾಮಗಾರಿಗಳನ್ನ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಸೂಚಿಸಬೇಕು ಎಂದರು. ಜೆಸ್ಕಾಂ ಇಲಾಖೆಗೆ ಸಂಬಂಧಿಸಿದಂತೆ ತಾಲೂಕಿನ ಗ್ರಾಮಗಳ SC/ST ಕಾಲೋನಿಗಳಲ್ಲಿರುವ ವಿದ್ಯುತ್ ಸಮಸ್ಯೆಯ ಕುರಿತು ಆಯಾ ಇಲಾಖೆಯ ತಾಲೂಕು ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಸಮಸ್ಯೆಗಳನ್ನ ಪಟ್ಟಿ ಮಾಡಿ ಶನಿವಾರದೊಳಗೆ ಜೆಸ್ಕಾಂ ಇಲಾಖೆಗೆ ನೀಡಬೇಕು. ನಂತರ ಜೆಸ್ಕಾಂ, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ತಾಲೂಕ್ ಪಂಚಾಯತ್ ಸೇರಿ ಸಭೆ ನಡೆಸಿ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಮುಂಗಾರು ಹಂಗಾಮಿನಲ್ಲಿ ಸೆಪ್ಟೆಂಬರ್ ಮಾಹೆಯಲ್ಲಿ ಸುರಿದ ಮಳೆಗೆ ತಾಲೂಕಿನಲ್ಲಿ ಬೆಳೆ ಹಾನಿ ಉಂಟಾಗಿದ್ದು 10,672 ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿದೆ. ಈಗಾಗಲೇ ಕಂದಾಯ ಹಾಗೂ ಕೃಷಿ ಇಲಾಖೆಯಿಂದ ಜಂಟಿ ಸಮೀಕ್ಷೆ ನಡೆದಿದ್ದು ಒಟ್ಟು 15,422 ಫಲಾನುಭವಿಗಳಲ್ಲಿ 128 ಫಲಾನುಭವಿಗಳಿಗೆ ಮಾತ್ರ ಪರಿಹಾರ ಬಾಕಿ ಉಳಿದಿದೆ ಎಂದು ಸಂಬಂಧಪಟ್ಟ ಅಧಿಕಾರಿಗಳು ಸಭೆಗೆ ತಿಳಿಸಿದರು. ದೊಡ್ಡ ಸಮಸ್ಯೆ ಈಗ ನಿನಗೆ ಏನಾದ್ರೂ ಅಬ್ಜೆಕ್ಷನ್ ಆಗಿರ್ಬೇಕು, ಇಲ್ಲದೆ ಲ್ಯಾಂಡ್ ಸಿಕ್ಕಿರ್ಬೇಕು ಅಂತ ಸಬ್ಜೆಕ್ಟ್ ನೀವು KDP ಹೇಳ್ಬೇಕು. ನಿಮ್ ಲೆವೆಲಿಂಗ್ ಸಿಗೋದಕ್ಕ ನಿಮ್ಮ ಇದಕ್ಕೆ ಇಂಥವ್ಕೆಲ್ಲ ಹೇಳಿದ್ರೆ ಏನಂದ್ರೆ ಮಾಡ್ಕೊಂಡು ಬರಲ್ಲ. ಒಂದ್ ಮೀಟರ್ ಹೆಚ್ಚಾದ್ರೆ ಏನಾಗ್ತದೆ? ಬೇರೆ ಸ್ಕೋಪ್ ಇದರಲ್ಲಿ ಇನ್ಕ್ಲೂಡ್ ಮಾಡಿಕೆ ನಿಮ್ ಟೆಂಡರ್ ಸ್ಕೋಪ್ ಇರೋದು ಹಂಗೆ ಅಲ್ಲ. ಏನ್ ಟೆಂಡರ್ ಏನದು? ಯಾವ್ದು ನಿಮ್ ಟೆಂಡರ್? DBOT ಅಂದ್ರೆ ಏನದು? ಅವರೇ ಡಿಸೈನ್ ಮಾಡ್ಕೋಬೇಕು, ಅವರೇ ಹೇಳೋದಿಲ್ಲ. ಗಂಜಳ್ಳಿ ಶುದ್ಧೀಕರಿಸಿದ ನೀರು ಸರಬರಾಜು ಮಾಡಲಾಗುತ್ತಿದೆ ಅಂತ ಕೊಟ್ಟಿದ್ದೇವೆ. ಏನ್ ಮಾಡ್ತಿದ್ದಾರೆ ಈಗಾಗಲೇ? ಅವರೆಲ್ಲ ಊರವ್ರ ಕಂಪ್ಲೇಂಟ್ಸ್ ಆಗ್ತದೆ. ಎಲ್ಲ ಈ ಕೆಮಿಕಲ್ ಫ್ಯಾಕ್ಟರೀಸ್ ನೀರು ಬಂದು ನಮಗೆ ಇನ್ಕ್ಲೂಡ್ ಆಗಿ ಬರ್ತಾ ಇದಾವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಲಾಸ್ಟ್ ಮೀಟಿಂಗ್ ಅಲ್ಲಿ ತಾವು ಪಂಚಾಯತ್ ಹ್ಯಾಂಡ್ ಓವರ್ ಮಾಡಿದ್ರಿ, ಅದನ್ನ ರನ್ ಮಾಡಿದ್ರೆ ಸರ್ ಅದೇ ರಿಪೋರ್ಟ್ ಸರ್. ಅದೇನಾಗಿದೆ ಸರ್, ಸುಮಾರು 3 ವರ್ಷ ಮೇಲೆ ಅದು ಬ್ಲಾಕ್ ಆಗ್ತದೆ ಸರ್. ಎಲ್ಲ
ನಾವು ವಿಡಿಯೋ ಹೋಗಿದ್ರು ಸರ್, ಅದನ್ನೆಲ್ಲ ಕ್ಲಿಯರ್ ಮಾಡಿಸ್ಕೊಂಡು ಸರ್ ಪೈಪ್ಲೈನ್ ವರ್ಷಿಗೆ ಹೋಗೋದು ಅವನಿಷ್ಟು ಲೀಕೇಜ್ ಅವಸರ ಮತ್ತೆ ಆ ಲೀಕೇಜ್ ಆಗ್ತದೆ ಸರ್, ಇನ್ನೊಂದು 2 ಸಲ ಕಂಪ್ಲೀಟ್ ಆಗ್ತದೆ ಸರ್, ಮತ್ತೆ ಕನೆಕ್ಷನ್ ಕೊಟ್ಟು ರನ್ನಿಂಗ್ ಮಾಡ್ತೀವಿ. ಅಲ್ಲ ಇಲ್ಲಿ ನಾವೇನು ಅನ್ಕೋಬೇಕು, ಕರೆಕ್ಟ್ ಕುಡಿಯೋ ನೀರು ಕೊಡಾಕಿದ್ದಾರೆ ಶುದ್ಧೀಕರಣ ಅಂತ ಯಾರು ಪಿಡಿಗಾರ ಇದ್ರಿ ಜಂಜಾಳಿ ಇದು ಕೊಟ್ಟರೆ ಅಲ್ಪಾಲ ನೋಡಿದಲ್ಲಿ ಈಗ ಇವರು ಇಂಜಿನಿಯರ್ಸ್ ಆಡಳಿತ ಇಂಜಿನಿಯರ್ಸ್ ನಿಮ್ ಜವಾಬ್ದಾರಿ ಪಿಡಿಒ ಏನೋ ನೀವು ಇಬ್ರು ಕಲ್ತು ಕೊಡ್ಬೇಕಲ್ಲ ಶುದ್ಧೀಕರಿಸಿದ ನೀರು ಮಾಡಿ ಏನ್ ತಿನ್ಬೇಕು, ಪೈಪ್ ಲೀಕೇಜ್ ಮಾಡೋದಕ್ಕೆ ಏನ್ ತಿನ್ಬೇಕು? ಎಷ್ಟು ದಿವಸ ಕೊಡ್ತೀರಿ ಹೇಳಿ ಕರೆಕ್ಟ್ ಹೇಳಿ. ಈಗ ತಪ್ಪು ಮಾಹಿತಿ ಕೊಡಬಾರ್ದಲ್ಲ ನೀವು. ಆರೋಪ ಆಯ್ತಪ್ಪ, ನೀವು ಶುದ್ಧೀಕರಿಸಿದ ಫಿಲ್ಟರ್ ನೀರು ಕೊಡ್ತಾ ಇದ್ದೀವಿ ಅಂತ ಕೊಟ್ರೆ ಏನ್ ಅನ್ಕೋಬೇಕು ಹೇಳಿ ನಾವು? ಎಲ್ಲ ರೆಡಿ ಮಾಡಿದಾರಂತಂದ್ರೆ ನಿಮ್ಮ ಮೇಲೆ ವಿಶ್ವಾಸ ಹೆಂಗಿರ್ತದೆ? ಈ ಸಮಯಕ್ಕೆ ಪಾರಾಗಿ ಹೋಗ್ಬಿಟ್ರೆ ಸಾಕು, ಜನ ಹಾಳಾಗಿ ಹೋಗ್ಲಿಲ್ಲ ಇಲ್ಲ. ಇನ್ನು ವರ್ಕ್ ಈಸ್ ಆನ್ಗೋಯಿಂಗ್ ಅಂತ ಕೊಡ್ಬೇಕಾ? ವರ್ಕ್ ಈಸ್ ಆನ್ಗೋಯಿಂಗ್ ಮಾಡ್ತಾ ಇದೀವಿ ಅಂತ ಕೊಟ್ರೆ ನಾವು ಅದನ್ನ ಹೇಳಕ್ ಬರ್ತದೆ. ನಾಳೆ ಯಾರು ಜನ ಬರ್ತಾರೆ ನನ್ನ ಹತ್ರ, ಇಲ್ಲ ಕೊಡ್ತಾ ಇದೀವಿ ನಾವು ಶುದ್ಧೀಕರಿಸಿದ್ದೀವಿ, ನಾನು ನಿಮ್ಮನ್ನು ಡಿಪೆಂಡ್ ಮಾಡ್ಬೇಕಾಗ್ತದೆ. ನೀವು ಈ ಟೈಪ್ ಕೊಟ್ರೆ 2 ದಿನದಲ್ಲಿ ಚೆನ್ನಮ್ಮ ನೀನು ವಿಡಿಯೋ ಮತ್ತು ನೀವು ನಾಳೆಗೆ ಹೋಗಿ ಅಲ್ಲಿ ಇರ್ಬೇಕು ನೋಡೋಣ, ಗೊತ್ತಿಲ್ಲ. ಇಲ್ಲದೆ ಹೋದ್ರೆ ನಿಮಗೆ ಆ ಜನ ಕಳಿಸಿ ನಿಮ್ಮ ಆಫೀಸಿಗೆ ಕಳಿಸ್ತೀವಿ ನೋಡೋಣ. ಟೋಟಲ್ ಇಲ್ಲೆಲ್ಲೋ ಯಾವ್ಯಾವ ಹಾಳು ಮಾಡ್ತಾರೆ. ನಿಮಗೆ 1 ತಿಂಗಳ ಜನರಿಗೆ ನೀರು ಕುಡಿಯಕ್ಕೆ ಆದ್ರೆ ಹೌದಾ ಬಾ, ನೀವು 1 ತಿಂಗಳ ಆಡ್ತೀಗ ನಿಮಗೆ ಎಲೆಕ್ಟ್ರಿಕಲ್ಗೆ ಎಲ್ಲ ನೀವೇ ಕಂಬಗಳಾಗ್ತಾ ಇದ್ರೆ ಎಲ್ಲ ನಡೀತಾ ಇತ್ತು. ಈಗ ಟೆಂಪ್ರವರಿ ಆಗಿ ನಾವು ಕರೆಂಟ್ ಎಲೆಕ್ಟ್ರಿಕಲ್ ಕೊಟ್ಟಿದ್ದೀವಿ ಕರೆಂಟ್, ಅದನ್ನ ನೀವು 1 ತಿಂಗಳ ಏನಂತ ನಾವೇನಂತೀವಿ, ನೀವು ಹಂಗೆ ಇತ್ತು ಅಂದ್ರೆ ಮಲಿನ ಆಗ್ತದೆ ನೀರು. ನೀವು ರನ್ನ ಆಗ್ತಾ ಇರ್ಬೇಕು, ಹೋಗ್ತಾ ಇದ್ರೆ ನೀರು ಹೋಗ್ತಾ ಇದ್ರೆ ನೀವು, ಇಲ್ಲಾಂದ್ರೆ ಇನ್ನೇನು ಸ್ಟೋರೇಜ್ ಆಗಿದ್ದ ನೀರು ಕಂಪ್ಲೀಟ್ ನಿಂತಲ್ಲೇ ನಿಂತು ಮಲಿನ ಆಗ್ತದೆ ಅದೆಲ್ಲ. ಈಗ 1 ತಿಂಗಳು ಆಯ್ತು, ಮತ್ತೆ ಸ್ಟಾಪ್ ಮಾಡಿ ವಾರ ಕೆಲಸ ಮಾಡ್ಬೇಕು. 1 ವಾರ ಯಾ ಪ್ರೊಸೀಡಿಂಗ್ ನಲ್ಲಿ ಮಾಡಪ್ಪ. ಈಗ ನೀನ್ ಮತ್ತೆ ನೆಕ್ಸ್ಟ್ ಕೇಳ್ತವಲ್ಲ, 1 ವಾರದ ಆದ್ಮೇಲೆ ಕೇಳತ್ತ ನಾನು ಹೇಳಿದ್ರು. 1 ವಾರದಲ್ಲಿ ನಾವು ನೀವೆಲ್ಲ ಹೋಗಬಹುದು, ವಿಸಿಟ್ ಮಾಡಿ ನಾವು ಬರ್ತೀವಿ. ಬರಷ್ಟಿಗೆ ರನ್ ಆಗ್ತಾ ಇರ್ಬೋದು. ಟೋಟಲ್ ಹುಣಸಾಳಗೂಡ, ಕಲ್ಮಾಲ, ಮಾರಂ ಕ್ಯಾಂಪು, ಜಯನಗರ ಕ್ಯಾಂಪು, ಸೀತಾನಗರ ಕ್ಯಾಂಪ್ ಇಷ್ಟಕ್ಕ ಕುಡಿಯೋ ನೀರು ಹೋಗ್ತಾ ಇರ್ಬೋದು. ಎಲ್ಲ ಕಡೆ ನೆಟ್ವರ್ಕ್ ಅದಲ್ಲ, ಆ ಓಎಚ್ಸಿಗಳಿಗೆಲ್ಲ ಕನೆಕ್ಷನ್ ಅದಲ್ಲ. ಅಲ್ಲ ಇಲ್ಲಿ ಹುಣಸಾಳಗೂಡ ಆಗಿರ್ಲಿಲ್ಲ ನೋಡಿ, ಆಗ್ಯದ ಕ್ರಾಸಿಂಗ್ ಆಗಿ ಪೈಪ್ ಹಾಕಿದ ರೋಡು. ಈಗ 1 ವಾರ ನಟರಾಜ್ ನೀನು ಫಾಸ್ಟ್ ಆಗಿ ಬೆನ್ ಬಿದ್ದು ಮಾಡು. ನೀನು ಮೂರತ್ತಾಗಿ ಕೆಲಸ ಮಾಡೋದಿಲ್ಲಲ್ವ, ನೀವು ಕೆಲಸ ಅವಾಗ ನಟರಾಜ್ ಬಾ ಕೊಡ ಹೊತ್ಕೋಬಾ ಅಂತ ಹೇಳ್ಬೇಕು ಮನೇಲಿ. ನೀನು ಊರತ್ತಿದ್ದು ಬೆನ್ನು ಮತ್ತೆ ಈಗ ಮಾಡಲಿಲ್ಲ ಅಂದ್ರೆ ಕರೆಂಟ್ ಇಲ್ಲದೆ ಅವ್ರಿಗೆ ಅಟ್ಲೀಸ್ಟ್ ಪೋಲ್ಗಳು ಕಳ್ತಾ ಇದಾರೆ ಅವರು. ಪಂಚಾಯತ್ ಅವರು ರಿಜಿಸ್ಟ್ರೇಷನ್ ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡಿ ಮಾಡಿಸಿದಲ್ಲ ನನಗೆ ಇಷ್ಟು ಕಿಲೋಮೀಟರ್ ಇಷ್ಟು ಪೋಲ್ಸ್ ನಮಗೆ ವಿದ್ಯುತ್ ಕಟ್ಟೋದಕ್ಕೆ ನಾವು ರೆಡಿ ಮಾಡ್ಬೋದಲ್ಲ, ಯಾಕೆ ಮಾಡೋಲ್ಲ? ಮೀಟರ್ದು ಏನಾದ್ರು ಕಟ್ಟಬೇಕಲ್ಲ, ಮೀಟರ್ ಅಡಿಷನಲ್ ಹೇಳ್ತಾರ ಕಿಲೋಮೀಟರ್ ಇಷ್ಟು ಎಕ್ಸ್ಟ್ರಾ. ಈಗ ಇಷ್ಟು ಪೋಲ್ಸ್ಗಳದ್ದು ಎಕ್ಸ್ಟ್ರಾ ಬರ್ತದ, ಎಷ್ಟು ಕಿಲೋಮೀಟರ್ ಆಗ್ತದ ಅವ್ರ ಕಡೆ ಇದು ಮಾಡಿ ಕೊಡುದು. ಪೋಲ್ಗಳು ಬೇಕಾದ್ರೆ SCP TSP ತಗೊಂತೀವಿ ಸರ್, ಮೆಟೀರಿಯಲ್ ಡಿಪಾಸಿಟ್ ಬೇಕಾದ್ರೆ ಅವ್ರ ಪಂಚಾಯತ್ ತುಂಬ್ತಾರ, ತುಂಬೋದಲ್ಲ ಬಹಳ ಅಂದ್ರೆ ರೇಟ್ ಎಷ್ಟು ಇರ್ತದ? ಎಷ್ಟು ಕಿಲೋಮೀಟರ್ ಎಕ್ಸ್ಟ್ರಾ ಮಾಡ್ತಾರೆ? ಎಷ್ಟು ಕಿಲೋಮೀಟರ್ ಆಗ್ತದೆ? ಒಂದು 20 ಪೋಲ್ ಅಂತ, 20 ಪೋಲ ಇವು 28 ಎಷ್ಟು ಪೋಲ್ಗಳಿಗೆ 1/2 ಕಿಲೋಮೀಟರ್ ಅಂತಾರೆ. ನೀವು ಅಷ್ಟು ಲೆಕ್ಕ ಹಾಕಿ ಫಸ್ಟ್ ಮೀಟರ್ದು ಡಿಪಾಸಿಟ್ ನೀವು ತುಂಬಿಡ್ರಿ. ಆಮೇಲೆ SCP TSP ನಡಿಯಲ್ಲಿ ಅವ್ರ ಇಲಾಖೆಯಿಂದ ಏನೇನು ಬರ್ತದ ಪೋಲ್ಸ್ಗಳು ಅವೆಲ್ಲ ಒಂದು ಮಾಡೋದು. ಆಮೇಲೆ ರೀಕಂಡೀಷನ್ ಅಲ್ಲಿ SC ಓಣಿಗಳಲ್ಲಿ TSP ಓಣಿಯಲ್ಲಿ ಏನು ರೀಕಂಡೀಷನ್ ಮತ್ತು ಕ್ರಾಮ್ ಕರ್ಮ್ಗಳು ಅಂತಾರಲ್ಲ, ಅದ್ಯಾವ್ದು ಲೀಸ್ಟ್ ಕೇಳ್ತಾ ಇದಾರಂತ, ನಾವು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಇಲ್ಲ, ನಿಮಗೆ ಅವರಿಗೆ ಕಮ್ಯುನಿಕೇಶನ್ಗಳು ಮತ್ತು ಸರಿಯಾಗಿ ಅದರ ಮಾಹಿತಿಗಳನ್ನ ನೀವು ಅವ್ರಿಗೆ ಈಗ ಇಲ್ಲೇ ಹೇಳಿದ್ನಲ್ಲ, ಎಲ್ಲ ಲೆಕ್ಕ ಹಾಕಿ ಹೇಳಿದ್ರೆ ಎಷ್ಟು ಆಯ್ತು? 35,000 ಬಂತು.
ನೀವು ಅಮೌಂಟ್ ಭಾಳ ಅಮೌಂಟ್ ಆದ್ರೆ ಅಂತ ನಾವು ಭಾಳ ಅಂದ್ರೆ ಒಂದು 7-8 ಲಕ್ಷ ಅದಷ್ಟು ಕಟ್ಟೋದಂತ ಸರ್. ಈಗ ನಾವು ಮಾಡೋಣ ಅಂದ್ರೆ ಅದನ್ನ ಪೇ ಮಾಡ್ತೀನಿ ಸರ್, ಅದನ್ನ ಮಾಡ್ಬೇಡಂತ ಸರ್. ಆಸ್ ನೀವು ಎಷ್ಟು ಇಟ್ಟಿದ್ದೀರಿ ಅಷ್ಟು ನಾವು ಟ್ರಾನ್ಸ್ಫರ್ ಮಾಡಿ, ನೀವು ಬರೀ ಸಪ್ರೇಟ್ ಮಾಡಂತಾರೆ, ಸಪ್ರೇಟ್ ಅಮೌಂಟ್ ಇರಲ್ಲ ಸರ್. ಆಯ್ತು, ಈಗ 35-40,000 50,000 ನಾವು ಯಾವ್ದ್ರಾಗ ಕಟ್ಬೋದು. ನೀನು ಚೆಕ್ ಮಾಡ್ತಾ ಇಲ್ಲ ಸರಿಗೆ, ಒಬ್ರಿಗೊಬ್ರು ಮಾಹಿತಿ ಇಲ್ಲ. ಅದು ಬಂತಂದ್ರೆ ಎಲ್ಲ ಕಾಲೋನಿಗಳಲ್ಲಿ ಆಗ್ತಾವೆ. ನೀವು ಸರಿಗೆ ಬಳಸಿದ್ರು ಅಲ್ಲಿ ಬಳಕೆ ಆಗ್ಲಾರ್ದು ಉಳಿದೋದ ಎಲ್ಲ ಟೋಟಲ್. ನೀವೊಂದು ಪ್ಯಾಕೇಜ್ ಚೆಕ್ ಮಾಡಿ ಕುತ್ಕೊಂಡು ಮಾತಾಡಿ ನಾವು ಏನ್ ಮಾಡ್ಬೇಕು ಅಂತ ಇಂಥದ್ದು ಮಾಡ್ಬೇಕು ಅಂತ ಕೊಟ್ರೆ ನಾವು ಪರ್ಟಿಕ್ಯುಲರ್ ಬಜೆಟ್ ಅಲ್ಲಿ ನಾವು ವರ್ಕ್ ತಗೋಬಹುದು ಸರ್. ನಮ್ಮ MD ಅವರೆಲ್ಲ ಏನ್ ಕೇಳ್ತಾರೆ, ಇಲ್ಲ ನೀವೆಲ್ಲ ಸುಳ್ಳು ಹೇಳ್ತೀನಿ ಅಂತ. ಇವ್ರ ಕಡೆಯಿಂದ ನಮಗೆ ಲೆಟರ್ ಇತ್ತು ಅಂತಂದ್ರೆ, ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ತರ ಲೆಟರ್ ಇದೆ, ಅಲ್ಲಿ ತಂತ್ರ ತೊಂದರೆ ಇದೆ, ನಾನು ಮಾಡ್ಬೇಕು ಅಂತೇಳಿ ನಾವು ಕಳ್ಸ್ತೀವಿ. ನೀವೇನಾದ್ರೂ ಪಟ್ಟಿ ಕೊಟ್ಟಿರೋದು ಏನಾರ ಹಾಸ್ಟೆಲ್ ಅಲ್ಲ, ಹಾಸ್ಟೆಲ್ ಆಯ್ತು. ನೀವು ಬರೀ ಹಾಸ್ಟೆಲ್ ಬಿಟ್ರೆ ಆ ಗ್ರಾಮಗಳಲ್ಲಿ ಹೋಗಿ SC ಕಾಲೋನಿಗಳಲ್ಲಿ ತಿರುಗಾಡಿ, ST ಕಾಲೋನಿಯಲ್ಲಿ ತಿರುಗಾಡಿ ನಿಮ್ಗೆ ಏನ್ ಸಮಸ್ಯೆಗಳಾದ ಪ್ರತಿನಿಧಿಗಳು ನಾವು ಈ ಕಾಲೋನಿ ಕೇಳಿದ್ರೆ ಹೇಳ್ತೀರಿ, ಇಲ್ಲಾಂದ್ರೆ ಬಿಡುತ್ತೆ ಹೋಗಿ ಬರ್ತೀರಿ. ಇಲ್ಲಾಂದ್ರೆ ನಿಮ್ಮಷ್ಟು ನೀವಂತ ಸ್ವಯಂ ಯಾವ ಹೋಗಿಲ್ಲ. 3 ಲೆಟರ್ ಬರ್ತೀನಿ ಸರ್, ನಮ್ದು ಎಲ್ಲರೂ ಕಳ್ಸ್ಕೊಟ್ಟಿನಿ ಸರ್. ನೀವೇನ್ ಮಾಡಿಯಪ್ಪ, ನೀನು ಮತ್ತೆ ಸೋಶಿಯಲ್ ವೆಲ್ಫೇರ್ ST ಜಸ್ಕಾಂದವರು ಹೋಗಿ ಬಂದು ಕುಂತು ಒಂದು ಪ್ರಶ್ನೆ ಮಾಡಿ ಕೊಡ್ತೀನಿ. ನಿಮ್ಮ ಅಲ್ಲಿ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಆಫೀಸರ್ ಇರ್ತಾರೆ, ಲೈನ್ ಮ್ಯಾನ್ ಅದನ್ನೆಲ್ಲ ನೀಟಾಗಿ ಅವ್ರಿಗೆ ಗೊತ್ತಿರ್ತದ. ಈಗ ಸಭೆಯಲ್ಲಿ RAPCMC ಅಧ್ಯಕ್ಷ ಜಯಂತರಾವ್ ಪತಂಗೆ, APMC ಅಧ್ಯಕ್ಷ ಮಲ್ಲಿಕಾರ್ಜುನ್ ಗೌಡ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಪವನ್ ಕಿಶೋರ್ ಪಾಟೀಲ್, ಸಹಾಯಕ ಆಯುಕ್ತ ಅಂಪಣ್ಣ ಸಜ್ಜನ್, ತಹಶೀಲ್ದಾರ್ ಸುರೇಶ್ ವರ್ಮಾ, DYSP ಶಾಂತವೀರ್, ತಾಲೂಕ್ ಪಂಚಾಯಿತಿ ಆಡಳಿತಾಧಿಕಾರಿ ವನಿತಾ, ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಪವಾರ್, ನಾಮನಿರ್ದೇಶಿತ ಸದಸ್ಯರಾದ ಹಿರೇಶ್, ಫಾರೂಕ್, ತಿಮ್ಮಪ್ಪ, ಜಿಂದಪ್ಪ, ಶರಣಬಸವ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸ್ಥಳೀಯ ಯುವಕ ಯುವತಿಯರು ಬೇರೆಡೆಗೆ ಹೋಗಿ ಉದ್ಯೋಗ ಮಾಡುವುದಕ್ಕಿಂತ ಸ್ಥಳೀಯವಾಗಿ ಉದ್ಯೋಗ ಪಡೆದುಕೊಳ್ಳಲು ಅನುಕೂಲವಾಗುವಂತೆ ತರಬೇತಿ ಕೇಂದ್ರ ಪ್ರಾರಂಭಿಸಲು ರಾಯಚೂರು ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ಚಿಂತನೆ ನಡೆಸುತ್ತಿದೆ ಎಂದು ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ನಗರದ ಅನೇಕ ಕೈಗಾರಿಕೆಗಳು ಸೇರಿದಂತೆ ಉದ್ಯಮಗಳಲ್ಲಿ ಅನ್ಯ ರಾಜ್ಯದವರೇ ಉದ್ಯೋಗ ಪಡೆಯುತ್ತಿದ್ದಾರೆ. ಸ್ಥಳೀಯರು ಇಲ್ಲಿಯೇ ಕೆಲಸ ಮಾಡಲು ಹಿಂಜರಿದರೂ ಬೇರೆಡೆಗೆ ಉದ್ಯೋಗ ಅರಸಿ ಹೋಗುತ್ತಿದ್ದಾರೆ. ಜಿಲ್ಲಾ ಕೈಗಾರಿಕಾ ಕೇಂದ್ರ ಸಹಯೋಗದಲ್ಲಿ ತರಬೇತಿ ನೀಡಲು ಉದ್ದೇಶಿಸಲಾಗಿದೆ ಎಂದರು. ಕೈಗಾರಿಕೆಗಳಲ್ಲಿ ಹೆಲ್ಪರ್ಸ್, ಮೆಕ್ಯಾನಿಕಲ್ ಸೇರಿದಂತೆ ಲೆಕ್ಕಪತ್ರ ನಿರ್ವಹಣೆ ಪಡೆಯಲು ಯುವಕ ಯುವತಿಯರು ಮುಂದಾಗಬೇಕು. ಸ್ಥಳೀಯವಾಗಿ ಲಭ್ಯವಾಗುವ ಉದ್ಯಮಿಗಳಿಗೆ ಅಗತ್ಯವಿರುವ ಉದ್ಯೋಗ ತರಬೇತಿ ಪಡೆಯಲು ಅಸೋಸಿಯೇಷನ್ನಿಂದ ತರಬೇತಿ ಕೇಂದ್ರ ಪ್ರಾರಂಭಿಸಲು ಯೋಚಿಸಲಾಗುತ್ತಿದೆ ಎಂದರು. ರಾಯಚೂರಲ್ಲಿ ಸ್ಥಾಪಿಸಲಾಗುತ್ತಿರುವ ಟೆಕ್ಸ್ಟೈಲ್ ಪಾರ್ಕ್ ಈ ಮೊದಲು ಸಹಭಾಗಿತ್ವದಲ್ಲಿ ನಡೆಸಲು ಉದ್ದೇಶಿಸಲಾಗಿತ್ತು. ಆದರೆ ಇದೀಗ ರಾಜ್ಯ ಸರ್ಕಾರವೇ PPP ಮಾದರಿಯಲ್ಲಿ ಪಾರ್ಕ್ ಸ್ಥಾಪಿಸುವುದನ್ನ ಕೈಬಿಟ್ಟು ಶೀಘ್ರದಲ್ಲಿ ಆದೇಶ ಹೊರಬೀಳುವ ಸಾಧ್ಯತೆಗಳಿವೆ. ಸಾವಿರಾರು ಉದ್ಯೋಗ ದೊರೆಯುವ ಅವಕಾಶಗಳಿದ್ದು ಒಂದೆಡೆ ವಿವಿಧ ಉದ್ಯೋಗ ಅವಕಾಶಗಳನ್ನು ನೀಡಲು ಸರ್ಕಾರ ಯೋಚಿಸುತ್ತಿದೆ ಎಂದರು. ಕೈಗಾರಿಕಾ ನಿವೇಶನಕ್ಕೆ ಈ ಖಾತಾ ನೀಡುವ ಸಮಸ್ಯೆಯನ್ನ ನೀಗಿಸಲು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ. 15 ದಿನದಲ್ಲಿ ಸಮಸ್ಯೆಗೆ ಪರಿಹಾರ ಒದಗಿಸುವುದಾಗಿ ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದ್ದಾರೆ ಎಂದರು. ಈ ಸಂಘದಲ್ಲಿ ಕೊಡ್ತಾರೆ ಸರ್, ಸರ್ಕಾರ ಸ್ಟೇಟ್ ಗೌರ್ಮೆಂಟ್ ಅದು ಇಟ್ಕೊಂಡ್ರಿ ಹೌದು ಇಟ್ಕೊಂಡ್ರಿ ನಿಮಿಷ ಪತ್ರ ಬರಮ್ಮ ಡೆಕ್ಕರಮ್ಮ ನಮ್ಮ ನಮ್ಮ ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ವತಿಯಿಂದ ನಮ್ಮ ರಾಯಚೂರಿನ ಯುವಕರು ಮತ್ತು ಯುವತಿಯರಿಗೆ ಒಂದು ಮೆಸೇಜನ್ನು ಕೊಡಬೇಕು. ಏನಂತಂದರೆ, ನಾವು ಇಲ್ಲಿ ರಾಯಚೂರಿನಲ್ಲಿ ಬರ್ತಾ ಹೆಚ್ಚಿನ ಪ್ರಮಾಣದಲ್ಲಿ ಇಂಡಸ್ಟ್ರಿಗಳಾಗಲಿ, ಕೈಗಾರಿಕೆ ಮತ್ತು ಬೇರೆ ಬೇರೆ ಬಿಸ್ನೆಸ್ ಆಗಲಿ ಬೆಳವಣಿಗೆ ಆಗ್ತದೆ. ಇಲ್ಲಿದ್ದ ಯುವಕರು ಯುವತಿಯರು ಇಲ್ಲೇ ಕೆಲಸ ಮಾಡಬೇಕು, ಅವರಿಗೆ ಅನುಕೂಲ ಆಗಬೇಕು ಅಂತ ಒಂದು ಉದ್ದೇಶದ ಮೆಸೇಜನ್ನು ಕೊಡ್ತಾ ಇದ್ವಿ. ಇತ್ತೀಚಿನ ದಿನಗಳು ಏನಾಗಿದೆ ಅಂದರೆ, ಬೇರೆ ರಾಜ್ಯದಿಂದ ಬಂದು ಇಲ್ಲಿ ನಮ್ಮ ನೋಡ್ರಿ ಖಾಲಿ ಪಾನಿಪೂರಿ ಮಾಡೋರು ರಾಜಸ್ಥಾನದಿಂದ ಗುಜರಾತ್ನಿಂದ ಬಂದು ಸಾಕಷ್ಟು ಹಣ ಗಳಿಸ್ಕೊಂಡು ನಮ್ಮ ಕರ್ನಾಟಕ ಅನುದಾನ ಅವರು ರಾಜ್ಯದಲ್ಲಿ ಹೂಡಿಕೆಯನ್ನು ಮಾಡ್ತಾರೆ. ಅವರು ವೃತ್ತಿಗತೇನು ಅಬ್ಜೆಕ್ಷನ್ ಅಲ್ಲ, ಆದರೆ ನಮ್ಮವರು ಅದನ್ನ ಸಣ್ಣದು ಅಂತ ಒಂದು ಭಾವನೆ ತಂದುಕೊಂಡು ಕೆಲಸ ಮಾಡಿದಂಗಾಗಿದ್ದಾರೆ. ಆದರೆ ಅದೇ ದೊಡ್ಡ ಪ್ರಮಾಣದಲ್ಲಿ ಒಂದು ಫ್ರಾನ್ಸಿಸ್ ಅಂತ ಮಾಡಿ ನಮ್ಮವರು ಇದನ್ನ ಉದ್ಧಾರ ಮಾಡಿದರೆ ಅನುಕೂಲ ಆಗ್ತದೆ ಯುವಕರಿಗೆ ಮತ್ತು ಯುವತಿಯರಿಗೆ. ಮತ್ತು ನಾವು ಇನ್ನೊಂದು ಏನಂದರೆ, ಇತ್ತೀಚಿನ ದಿನಗಳಲ್ಲಿ ನಾನು ಒಂದು ಇಂಜಿನಿಯರಿಂಗ್ ವರ್ಕ್ಶಾಪ್ ಇತ್ತು. ನನ್ನ ಕಾಲಕ್ಕೆ ಒಂದು 50 ವರ್ಕ್ಶಾಪ್ಗಳಿದ್ದು ಭಾಳಷ್ಟು ಚೆನ್ನಾಗಿ ನಡೀತಾ ಇದ್ವು.
ಈಗ ಇಂಜಿನಿಯರಿಂಗ್ ವರ್ಕ್ಶಾಪ್ ಅಂತ ಫ್ಯಾಬ್ರಿಕೇಶನು ಸ್ಟೀಲು ಗ್ರಿಲ್ಲು ಏನು ಮಾಡೋರು ಎಲ್ಲ ರಾಜಸ್ಥಾನದಿಂದ ಗುಜರಾತ್ನಿಂದ ಬಂದಿದ್ದಾರೆ. ನಮ್ಮ ಹತ್ರ ಯಾರು ಕೆಲಸ ಮಾಡೋರಿಲ್ಲ. ITI ಎಲ್ಲ ಟ್ರೈನಿಂಗ್ ತೊಗೊಂತಾರೆ. ನಾನೇ ಮೊನ್ನೆ ITI ಒಂದು ಲೆಟರ್ ಕೊಟ್ಟಿದ್ದು, ಒಂದು ಹೋದ ವರ್ಷ ಉದ್ಯೋಗ ಮೇಳದಾಗ 50 ಮಂದಿಗೆ ಅಪಾರ್ಟ್ಮೆಂಟ್ ಕೊಡ್ತೀವಿ ಅಂತೇಳಿ. ಒಬ್ಬೊಬ್ರಿಗೆ ಸ್ಯಾಲ್ರಿ ಕನಿಷ್ಠ 10,000 ರಿಂದ 15,000 ತನಕ ಸ್ಯಾಲ್ರಿ ಕೊಡ್ತೀವಿ. ಕೇವಲ 8 ತಾಸು ಮಾತ್ರ ಕೆಲಸ ಮಾಡ್ಬೇಕು. 8 ತಾಸಿನಾಗ 1 ತಾಸು ಊಟಕ್ಕೆ ಬಿಡ್ತೀವಿ ಅಂತ ಹೇಳಿ ನಾವು ಕೇಳಿದ್ರು ಕೂಡ ಯಾರೂ ಬರಲಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಹುಡುಗರಿಗೆ ಯಾಕೆ ಈಗೋ ಇದ್ದದು ಕೆಲಸ ಲೋಕಲ್ನಾಗ ಯಾಕೆ ಮಾಡ್ಬೇಕು ಬಂದ್ರೆ ಅದು ಬಿಟ್ಟು ನಾವು ಎಲ್ಲ ಕೆಲಸಕ್ಕೂ ತಯಾರಾಗಿದ್ದೀವಿ ಅಂತ ತೋರಿಸಿದ್ರೆ ಮಾತ್ರ ಯುವಕರು ನಮ್ಮ ರಾಯಚೂರು ಉದ್ಧಾರ ಆಗ್ತದೆ. ನಮ್ಮ ರಾಜ್ಯದಲ್ಲಿ ಹೆಸರು ಬರ್ತದೆ. ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಬಹಳಷ್ಟು ಮಂದಿ ರಾಯಚೂರಿನಂದ್ರೆ ನೆಗ್ಲೆಕ್ಟ್ ಮಾಡಿದ್ದಾರೆ. ಆ ಕಡೆ ಆ ಭಾಗದವರು ಯಾವ ಆಫೀಸರ್ಸ್ ಆಗಲಿ ಏನು ಕೇಳೋದಿಲ್ಲ. ಆದ ಕಾರಣ ನಾವು ಏನನ್ನ ತೋರಿಸಿದ್ರೆ, ನಮ್ಮ ಯುವಕರು ಯುವತಿಯರು ಏನನ್ನ ತೋರಿಸಿದ್ರೆ ಮಾತ್ರ ನಾವು ಮುಂದಕ್ಕೆ ಬರಕ್ಕೆ ಅವಕಾಶ ಆಗ್ತದೆ. ಈ ಸಂದರ್ಭದಲ್ಲಿ ಹೊಸ ವರ್ಷ ಕ್ಯಾಲೆಂಡರ್ ಬಿಡುಗಡೆಗೊಳಿಸಲಾಯಿತು. ಅಸೋಸಿಯೇಷನ್ನ ಸಿದ್ದನಗೌಡ ಗಾರ್ಲದಿನ್ನಿ, ಶೈಲೇಶ್ ಕುಮಾರ್, ವಿಜಯ್ ಕುಮಾರ್ ರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮುಂಬರುವ ಜಿಲ್ಲಾ, ತಾಲೂಕು ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕಾರ್ಯಕರ್ತರನ್ನ ಸಿದ್ಧಗೊಳಿಸಲು ಹಾಗೂ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತಾಗಿ ಮಾಹಿತಿ ನೀಡಲು ಜೆಡಿಎಸ್ ಪಕ್ಷದಿಂದ ಜನವರಿ 11ರಂದು ದೇವದುರ್ಗದಲ್ಲಿ ಸಾಮಾಜಿಕ ಜಾಲತಾಣದ ಬಳಕೆಯ ಕುರಿತು ಕಾರ್ಯಕರ್ತರಿಗೆ ತರಬೇತಿ ಕಾರ್ಯಾಗಾರವನ್ನ ಆಯೋಜಿಸಲಾಗಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಚುನಾವಣೆಯಲ್ಲಿ ಸ್ವಾತಂತ್ರ್ಯವಾಗಿ ಸ್ಪರ್ಧಿಸಲು ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ HD ದೇವೇಗೌಡ ನಿರ್ಧರಿಸಿ ಸೂಚನೆ ನೀಡಿದ್ದಾರೆ. ಪ್ರತಿ ಬೂತ್ ಏಜೆಂಟ್ಗಳಿಗೆ ತರಬೇತಿ, ಸಾಮಾಜಿಕ ಜಾಲತಾಣ ಬಳಕೆ ಕುರಿತು ಅರಿವು ಮೂಡಿಸಲಾಗುತ್ತದೆ. ಈಗಾಗಲೇ 4 ತಂಡಗಳನ್ನು ರಚಿಸಿ ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳಲು ನಿರ್ಧರಿಸಲಾಗಿದೆ. ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ಬೂತ್ ಏಜೆಂಟರಿಗೆ ತರಬೇತಿ ನೀಡಲಾಗುತ್ತಿದೆ. ವಿಶೇಷ ತಂಡದ ತರಬೇತಿದಾರರಾದ ಚಂದನ್ ನೇತೃತ್ವದಲ್ಲಿ ಮಾಹಿತಿ ಒದಗಿಸಲಾಗುತ್ತದೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಯುವಕ ಯುವತಿಯರನ್ನ ಸಿದ್ಧಗೊಳಿಸಲಾಗುತ್ತಿದೆ ಎಂದರು. 2002ರಲ್ಲಿ ನಡೆದಿದ್ದ ಮತದಾರರ ಪರಿಷ್ಕರಣೆ ಮತ್ತೆ ನಡೆಸಲು ಸರ್ಕಾರ ಉದ್ದೇಶಿಸಿದ್ದರಿಂದ ಮತದಾರರ ಪಟ್ಟಿಯಲ್ಲಿ ಅಕ್ರಮವಾಗಿ ಸೇರ್ಪಡೆ, ಮರಣ ಹೊಂದಿದವರು, ಸ್ಥಳಾಂತರಗೊಂಡವರು ಮಾಹಿತಿ ಸಂಗ್ರಹಿಸಿ ಮತದಾರರ ವಿಶೇಷ ಪರಿಷ್ಕರಣೆಗೆ ಪಕ್ಷದ ಕಾರ್ಯಕರ್ತರ ತೊಡಗಿಸುವಿಕೆ ಕುರಿತು ಮಾಹಿತಿ ಒದಗಿಸಲಾಗುತ್ತದೆ ಎಂದರು. ಬೂತ್ ಮಟ್ಟದ ಏಜೆಂಟ್ಗಳು, ಜಿಲ್ಲಾ ಘಟಕದ ಪದಾಧಿಕಾರಿಗಳು ತರಬೇತಿ ಕಾರ್ಯಾಗಾರದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಮನವಿ ಮಾಡಿದರು. ಮುಖ್ಯವಾಗಿ ಕಳೆದ 15 ದಿನಗಳ ಕಡೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ದೇವೇಗೌಡರು ಹೊಂದಾಣಿಕೆ MP ಮತ್ತು MLAಗಳಿಗೆ ಮಾತ್ರ, ಸ್ಥಳೀಯ ಚುನಾವಣೆಗಳಿಗೆ ಅಲ್ಲ ಅಂತಕ್ಕಂಥದ್ದನ್ನ ಮಾತನ್ನು ಹೇಳಿ ಇಡೀ ರಾಜ್ಯದ ಕಾರ್ಯಕರ್ತರಲ್ಲಿ ಮತ್ತೊಂದು ಹುಮ್ಮಸ್ಸು, ತಳಮಟ್ಟದ ಕಾರ್ಯಕರ್ತರ ಮತ್ತೊಂದು ಸಲ ಹುಮ್ಮಸ್ಸನ್ನು ಬೆಳಲಿಕ್ಕೆ ಇದಾಗಿದೆ. ತಳಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಯಕರ್ತರು ನಾನು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯಿತಿಗೆ ಸಿದ್ಧತೆ ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಸಂದೇಶವನ್ನ ಈಗಾಗಲೇ ರಾಜ್ಯ ಸಮಿತಿಯ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸಿಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಮತ್ತೆ ಪಕ್ಷವನ್ನ ಬಲಗೊಳಿಸುವ ನಿಟ್ಟಿನಲ್ಲಿ ಸುಮಾರು 4-5 ತಂಡಗಳು ಪಕ್ಷವನ್ನ ಸದೃಢಗೊಳಿಸಲಿಕ್ಕೆ ಕೋರ್ ಕಮಿಟಿ, ಪಕ್ಷದ ಎಲ್ಲ ಘಟಕಗಳು, SC ಘಟಕ, ST ಘಟಕ, ಹಿಂದುಳಿದ ಘಟಕ ಮತ್ತು ಪೇರೆಂಟ್ ಬಳಿ ಇವೆಲ್ಲ ಕೂಡ ಆಯಾ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಪಕ್ಷವನ್ನು ಸಂಘಟನೆ ಮಾಡಬೇಕಂತಕ್ಕಂಥದ್ದನ್ನ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಜೊತೆಯಲ್ಲಿ ಮುಖ್ಯವಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಸನ್ನದ್ಧರಾಗಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಿಕ್ಕೆ ಒಂದು ಕಾರ್ಯಾಗಾರವನ್ನ ನಾವು ಇಟ್ಟುಕೊಂಡಿದ್ವಿ. ಸಾಮಾಜಿಕ ಜಾಲತಾಣದ ಕಾರ್ಯಾಗಾರ, ಅದು ರಾಜ್ಯ ಮಟ್ಟದ ಎಲ್ಲ ನಾಯಕರುಗಳು ಕೂಡ ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸ್ತಾರೆ. ಮುಖ್ಯವಾಗಿ ಈ ಕಾರ್ಯಾಗಾರದಲ್ಲಿ ನಾವು ಈಗಾಗಲೇ ಕ್ಷೇತ್ರದಲ್ಲಿ 170, 180, 190 ಏನು ಬೂತ್ಗಳು ಇರ್ತಾವಲ್ಲ ಒಂದೊಂದು ಕ್ಷೇತ್ರಕ್ಕೆ,
ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್, ರಾಜ್ಯ ಮುಖಂಡ ಲಕ್ಷ್ಮೀಪತಿ ಗಣದಾಳ್, ಸಣ್ಣ ನರಸಿಂಹ ನಾಯಕ್, ರಾಮಕೃಷ್ಣ, ಅಮರೇಶ್ ಪಾಟೀಲ್, ಆಶಾಪುರ್, ನಾಗರಾಜ್ ಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ಈಗ ಹೋಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ. ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಸ್ಪೆಷಲ್ ಡಿಸ್ಕೌಂಟ್ ಆಫರ್. ಲಿಯೋ ಮತ್ತು ಶೈನ್ 100 DX ವಿಶೇಷ ಡಿಸ್ಕೌಂಟ್. ಆಕ್ಟಿವಾ 110 ಸ್ಮಾರ್ಟ್, ಆಕ್ಟಿವಾ 120 ಸ್ಮಾರ್ಟ್, ಸ್ಮಾರ್ಟ್ ಕೀ ತಂತ್ರಜ್ಞಾನದ ಜೊತೆಗೆ ಸೂಪರ್ ಆಫರ್. ಡಿಯೋ 110 ಮತ್ತು ಡಿಯೋ 125 ಸ್ಮಾರ್ಟ್ ಕೀಸ್ ನೊಂದಿಗೆ ಯುವಕರ ಫೇವರೇಟ್ ಸ್ಕೂಟರ್ಗಳಿಗೆ ಭಾರಿ ಲಾಭ. ಗಿಫ್ಟ್ಗಳು ಫ್ರೀ. ಮಿಕ್ಸರ್, ಐರನ್ ಬಾಕ್ಸ್ ಹಾಗೂ ಹೆಲ್ಮೆಟ್ ಸೇರಿದಂತೆ ಅನೇಕ ಗಿಫ್ಟ್ಗಳು ಉಚಿತ. ಇನ್ನು ಕೇಳಿ, SB 160 ಹಾಗೂ ಆರ್ನೆಟ್ ಬೈಕ್ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್. ಈ ಸ್ಮಾರ್ಟ್ ಆಫರ್ಗಳು ಲಭ್ಯವಾಗಿರುವುದು ರಾಯಚೂರು ಸೇರಿ ಮಾನವಿ, ದೇವದುರ್ಗ, ಸಿರವಾರ ಹಾಗೂ ಪೋತ್ನಾಳ್ ಶೋರೂಮ್ಗಳಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9448385032. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಶ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ವೆನೆಜುವೆಲಾದ ಮೇಲೆ ಅಮೆರಿಕ ಆಕ್ರಮಣ ಹಾಗೂ ವೆನೆಜುವೆಲಾ ಜನತೆಗೆ ಬೆಂಬಲ ನೀಡದ ಕೇಂದ್ರ ಬಿಜೆಪಿ ಸರ್ಕಾರದ ನಡೆಯನ್ನ ಖಂಡಿಸಿ ಸಿಪಿಐಎಂ ಮತ್ತು ಸಿಪಿಐಎಂಎಲ್ ಲಿಬರೇಷನ್ ಪಕ್ಷದಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾವಚಿತ್ರವನ್ನು ದಹಿಸಿ ಪ್ರತಿಭಟನೆ ನಡೆಸಲಾಯಿತು. ವೆನೆಜುವೆಲಾದ ವಿರುದ್ಧದ ಆಕ್ರಮಣ ಮತ್ತು ಅಮೆರಿಕ ಸಶಸ್ತ್ರ ಪಡೆಗಳು ವೆನೆಜುವೆಲಾ ಅಧ್ಯಕ್ಷ ಮತ್ತು ಅವರ ಪತ್ನಿಯನ್ನ ಅಪಹರಿಸಿದ್ದನ್ನ ಖಂಡಿಸಿದ್ರು. ಬಿಜೆಪಿ ಸರ್ಕಾರದ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರತಿಕ್ರಿಯೆ, ಭಾರತವು ಇತರ ರಾಷ್ಟ್ರಗಳ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮತ್ವದ ರಕ್ಷಣೆಯ ಬಗ್ಗೆ ದೀರ್ಘಕಾಲದಿಂದ ಕಳೆದುಕೊಂಡು ಬಂದಿರುವ ನಿಲುವಿಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಅಜೀಜ್ ಜಾಗೀರ್ದಾರ್ ಮಾತನಾಡಿ, ಅಮೆರಿಕ ಪರ ನಿಲುವು ಮೋದಿ ಸರ್ಕಾರದ ಬಲಪಂಥೀಯ ಸಿದ್ಧಾಂತ ಮತ್ತು ಟ್ರಂಪ್ ಆಡಳಿತದೊಂದಿಗೆ ಅದು ಹೊಂದಿರುವ ರಣತಂತ್ರದ ಸಂಬಂಧಗಳಿಗೆ ಅನುಗುಣವಾಗಿದೆ. ಈ ನಿಲುವಿನಿಂದಾಗಿ ಭಾರತವು ಜಾಗತಿಕ ದಕ್ಷಿಣದ ಹಿತಾಸಕ್ತಿಗಳನ್ನ ಪ್ರತಿನಿಧಿಸುವ ಯಾವುದೇ ದಾವೆಯನ್ನ ಕೈಬಿಟ್ಟಂತಾಗಿದೆ ಎಂದಿರುವ ಮೋದಿ ಸರ್ಕಾರ ಈ ಅಪಮಾನಕರ ನಿಲುವು ಕೈಬಿಡಬೇಕು ಎಂದರು. ಸಾಮ್ರಾಜ್ಯಶಾಹಿ ಮಾಡಲೇಬೇಕು. ಸಾಮ್ರಾಜ್ಯಶಾಹಿ ನೀತಿಗೆ ಧಿಕ್ಕಾರ. ಅಮೆರಿಕನ್ ಸಾಮ್ರಾಜ್ಯಶಾಹಿ ನೀತಿಗೆ ಧಿಕ್ಕಾರ. ಅಮೆರಿಕದ ಸರ್ವಾಧಿಕಾರಿಗೆ ಹೇಳಿ ಧಿಕ್ಕಾರ. ವೆನೆಜುವೆಲಾ ಅಧ್ಯಕ್ಷರ ಮತ್ತು ಅವರ ಪತ್ನಿಯ ಬಿಡುಗಡೆ ಮಾಡಲೇಬೇಕು. ಅಮೆರಿಕದ ಸರ್ವಾಧಿಕಾರಿಗೆ ಹೇಳಿ ಧಿಕ್ಕಾರ. ಟ್ರಂಪ್ ಅವರ ಸರ್ವಾಧಿಕಾರಿ ಆಡಳಿತ ಕೊನೆಯಾಗಲಿ. ಟ್ರಂಪ್ ಅವರ ಆಡಳಿತ ಸರ್ವಾಧಿಕಾರಿ ಸರ್ವಾಧಿಕಾರಿ ನೀತಿಗೆ ಹೇಳಿ ಧಿಕ್ಕಾರ. ಸರ್ವಾಧಿಕಾರಿ ಮಾಡ್ತಿರುವ
ಡೊನಾಲ್ಡ್ ಟ್ರಂಪ್ಗೆ ಹೇಳಿ ಧಿಕ್ಕಾರ. ವೆನಿಜುವೆಲಾ ಅಧ್ಯಕ್ಷರನ್ನು ಕೂಡಲೇ ಬಿಡುಗಡೆ ಆಗಲೇಬೇಕು. ವೆನಿಜುವೆಲಾದಲ್ಲಿ ಅಮೆರಿಕದ ಸೈನ್ಯ ಕೂಡಲೇ ವಾಪಸ್ ಕಳಿಸಲೇಬೇಕು. ವೆನಿಜುವೆಲಾದಲ್ಲಿ ಆಗಿರ್ತಕ್ಕಂಥ ಅಮೆರಿಕ ಸೈನ್ಯವನ್ನು ಕೂಡಲೇ ವಾಪಸ್ ಆಗಲೇಬೇಕು. ವೆನಿಜುವೆಲಾ ಅಧ್ಯಕ್ಷರ ಮತ್ತು ಅವರ ಪತ್ನಿಯನ್ನು ಕೂಡಲೇ ಬಿಡುಗಡೆ ಮಾಡಲೇಬೇಕು. ಅಮೆರಿಕದ ಸರ್ವಾಧಿಕಾರಿ ಆಡಳಿತಕ್ಕೆ ಹೇಳಿ ಧಿಕ್ಕಾರ. ಅಮೆರಿಕದ ಒಂದು ಸರ್ವಾಧಿಕಾರಿ ಆಡಳಿತ ಇವತ್ತು ವೆನಿಜುವೆಲಾ ಮೇಲೆ ಆಕ್ರಮಣಕಾರಿ ಯುದ್ಧವನ್ನು ಇವತ್ತು ದಾಳಿಯನ್ನು ನಡೆಸಿರುವ ಮೂಲಕ ಆ ದೇಶದ ಅಧ್ಯಕ್ಷರು ಮತ್ತು ಅವರ ಪತ್ನಿಯನ್ನು ಇವತ್ತೇನಂತಂದರೆ ಬಲವಂತವಾಗಿ ಅವ್ರನ್ನ ಅಪಹರಣ ಮಾಡಿದ್ದಲ್ಲದೆ ಇವತ್ತು ವೆನಿಜುವೆಲಾ ಮೇಲೆ ಅಕ್ರಮವಾಗಿ ಇವತ್ತು ದಾಳಿ ನಡೆಸಿರ್ತಕ್ಕಂಥದ್ದು ಅಮೆರಿಕ ನೀತಿಯ ಒಂದು ಸರ್ವಾಧಿಕಾರಿ ಆಡಳಿತವಾಗಿದೆ. ಸೊ ಇವತ್ತೇನಂತಂದರೆ ವೆನಿಜುವೆಲಾದಲ್ಲಿ ಸಿಗ್ತಕ್ಕಂಥ ತೈಲಗಳ ಏನಿದೆ ಅದನ್ನು ತನ್ನ ಕಪಿಮುಷ್ಟಿಗೆ ತಗೊಳ್ಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಇವತ್ತು ಅಮೆರಿಕ ತನ್ನ ನೌಕಾಪಡೆಯಿಂದ ಮಿಲಿಟರಿ ವ್ಯವಸ್ಥೆಯಿಂದ ವೆನಿಜುವೆಲಾ ಮೇಲೆ ಇವತ್ತು ದಾಳಿ ನಡೆಸುವ ಮೂಲಕ ಅದೇ ರೀತಿಯಲ್ಲಿ ಭಾರತದ ಮೇಲೆ ಸುಂಕವನ್ನು ಏರಿಕೆ ಮಾಡುವ ಮೂಲಕ ಇಡೀ ಪ್ರಪಂಚವನ್ನು ತನ್ನ ಕಪಿಮುಷ್ಟಿಯಲ್ಲಿ ತಗೊಳ್ಬೇಕು ಅನ್ನುವಂಥ ಒಂದು ಸರ್ವಾಧಿಕಾರಿ ಧೋರಣೆಯನ್ನು ಇವತ್ತೇನು ಅಮೆರಿಕ ಅನುಸರಿಸ್ತಾ ಇದೆ. ಈ ಅಮೆರಿಕದ ಸರ್ವಾಧಿಕಾರಿ ಆಡಳಿತ ಕೊನೆ ಹಾಕಬೇಕು. ಅಮೆರಿಕ ಮತ್ತು ವೆನಿಜುವೆಲಾದ ಅಧ್ಯಕ್ಷರನ್ನು ಇವತ್ತೇನು ಬಂಧನ ಮಾಡಿದರೆ ಕೂಡಲೇ ಅವರನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಇವತ್ತು CPIM ಮತ್ತು CPIML ಲಿಬರೇಷನ್ ಪಕ್ಷದ ವತಿಯಿಂದ ಇವತ್ತು ರಾಯಚೂರಿನ ಅಂಬೇಡ್ಕರ್ ಸರ್ಕಲ್ನಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡುವ ಮೂಲಕ ಅಮೆರಿಕದ ಒಂದು ಸರ್ವಾಧಿಕಾರಿ ಆಡಳಿತ ಕೊನೆ ಆಗಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ಮೊನ್ನೆ CPMLನ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಅಜೀಜ್ ಜಾಗೀರ್ದಾರ್ ಅವರು ಕೂಡ ಒಂದು 2 ನಿಮಿಷ ಎಡಪಕ್ಷಗಳು ಒಂದು ಅಮೆರಿಕದ ನೀತಿಗಳ ವಿರುದ್ಧ ಇವತ್ತು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೆ. ಈ ಉದ್ದೇಶದಿಂದ ರಾಯಚೂರು ನಗರದಲ್ಲಿ ಅಮೆರಿಕವು ತನ್ನ ಸರ್ವಾಧಿಕಾರಿಗಳ ನೀತಿ ವಿರುದ್ಧ ಇವತ್ತೊಂದು ನಾವು ಪ್ರತಿಭಟನೆ ಇದೆ. ಕೇಂದ್ರದ BJP ಸರ್ಕಾರವು ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು. ವೆನಿಜುವೆಲಾ ಜನತೆ ಪರ ನಾವು ಇದ್ದೇ ಅಂತ ಸ್ಪಷ್ಟನೆ ಕೊಡಬೇಕು. ಇಲ್ಲದಿದ್ದರೆ ಅವರು ತಮ್ಮ ಸ್ಥಾನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಕೇಂದ್ರ ಸರ್ಕಾರವು ಪ್ರತಿಯೊಂದು ವಿದೇಶ ನೀತಿಗಳಲ್ಲಿ ತನ್ನ ಒಂದು ವೈಫಲ್ಯ ಕಾಣ್ತಾ ಇದೆ. ವೆನಿಜುವೆಲಾ ಜನತೆ ಪರ ನಾಯಕಿ ಅಂತೇಳಿ ಅವರು ಯಾವುದೇ ತರಹದ ಒಂದು ಹೇಳಿಕೆ ಕೊಡ್ತಲ್ಲ. ಇದು ಅತ್ಯಂತ ಖಂಡನೀಯ ವಿಷಯವಾಗಿದೆ. ಈ ವಿಷಯವನ್ನು ಸರ್ಕಾರ ಕೂಡಲೇ ಕೇಂದ್ರ ಸರ್ಕಾರ ವೆನಿಜುವೆಲಾ ಜನತೆ ಪರ ನಾಯಕಿ ಅಂತ ಹೇಳಿ ಈ ಟ್ರಂಪಿನ ಇದು ಒಂದು ರೀತಿಯಾದ ಸರ್ವಾಧಿಕಾರಿ ಧೋರಣೆ ವಿರುದ್ಧ ಒಂದು ನಿಲುವು ಗಟ್ಟಿ ತೋರಿಸಬೇಕಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ CPIM ಪಕ್ಷದ ಜಿಲ್ಲಾ ಕಾರ್ಯದರ್ಶಿ KG ವೀರೇಶ್, ಮುಖಂಡರಾದ DS ಶರಣಬಸವ, ರಸೂಲ್, ಸವಾರಪ್ಪ, MD ಅನೀಫ್, ನಿಸಾರ್, ಜಲಾನಿ, ಭೀಮಯ್ಯ, ಮಾರಯ್ಯ, ಚೀನಿ, ಜಿಲಾನಿ ಪಾಷಾ, ಸುಜಾತ, ಮಹಾದೇವಿ ಸೇರಿದಂತೆ ಅನೇಕರು ಇದ್ದರು. ಜಿಲ್ಲಾಡಳಿತ ಭವನದಲ್ಲಿ ಪ್ರತಿ ತಿಂಗಳು ಕುಂದುಕೊರತೆ ಸಭೆಯನ್ನ ನಡೆಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕಳೆದ 2 ವರ್ಷಗಳಿಂದ ಜಿಲ್ಲಾಡಳಿತ ಭವನದಲ್ಲಿ ಕುಂದುಕೊರತೆಗಳ ಸಭೆಯನ್ನ ನಡೆಸದೇ ಇರುವುದರಿಂದ ತಹಶೀಲ್ದಾರ್ ಕಾರ್ಯಾಲಯ, ಮಹಾನಗರ ಪಾಲಿಕೆ, RTO, ಉಪನೋಂದಣಾಧಿಕಾರಿಗಳ ಕಾರ್ಯಾಲಯ, ಜಿಲ್ಲಾ ಪಂಚಾಯತ್, ಲೋಕೋಪಯೋಗಿ ಸೇರಿದಂತೆ ಇತರ ಇಲಾಖೆಗಳಲ್ಲಿ ಸಾರ್ವಜನಿಕರ ಬೇಡಿಕೆ ಮತ್ತು ಸಮಸ್ಯೆಗಳ ಈಡೇರಿಕೆಗೆ ತೊಂದರೆ ಉಂಟಾಗಿದೆ. ಇಲಾಖೆಗಳ ಅಧಿಕಾರಿಗಳು ಯಾವುದೇ ಬೇಡಿಕೆಗಳಿಗೆ ಆಸ್ಪಂದನೆ ನೀಡದೆ ಕರ್ತವ್ಯದ ಬಗ್ಗೆ ಬೇಜವಾಬ್ದಾರಿ, ದಿವ್ಯ ನಿರ್ಲಕ್ಷ್ಯತನವಾಗಿದೆ. ಇದರಿಂದ ಭ್ರಷ್ಟಾಚಾರಕ್ಕೂ ಎಡೆಮಾಡಿಕೊಟ್ಟಂತಾಗಿರುತ್ತದೆ ಎಂದು ಆಪಾದನೆ ಮಾಡಿದರು. ಸಾರ್ವಜನಿಕರು ಇದರಿಂದ ಬೇಸತ್ತು ಲೋಕಾಯುಕ್ತರ ಮೊರೆ ಹೋಗುವುದು ಹೆಚ್ಚಾಗಿದೆ. ಕೂಡಲೇ ಪ್ರತಿ ತಿಂಗಳ ಕುಂದುಕೊರತೆ ಸಭೆಗಳನ್ನು ಹಮ್ಮಿಕೊಂಡು ಸಾರ್ವಜನಿಕರ ಸಮಸ್ಯೆಗಳಿಗೆ ಇತ್ಯರ್ಥಪಡಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ವಿಭಾಗೀಯ ಅಧ್ಯಕ್ಷ ಪ್ರಕಾಶ್ ಕುಮಾರ್, S ಬಾಬು, B ಆಂಜನೇಯ, ಜಯರಾಜ್, ಸಂದೀಪ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸೇಂಟ್ ಎಕ್ಸೇವಿಯರ್ಸ್ ಶಿಕ್ಷಣ ಸಂಸ್ಥೆಯು ಚಿಕ್ಕದಾಗಿದ್ದರೂ ಅಲ್ಲಿಯ ಶಿಕ್ಷಣ ತುಂಬಾ ಚೆನ್ನಾಗಿದೆ. ಸಂಸ್ಥೆಯ ಟ್ರಸ್ಟಿನವರು ಪಾಲಕರಿಂದ ಯಾವುದೇ ತರಹದ ಫಲಾಪೇಕ್ಷೆಯನ್ನ ಇಟ್ಟುಕೊಳ್ಳದೆ ಪಾಲಕರಿಗೆ ಹೊರೆಯಾಗದ ರೀತಿಯಲ್ಲಿ ಕ್ಲಾಸ್ಗಳ ದರವನ್ನ ನಿಗದಿಪಡಿಸಿಕೊಂಡು ತಕ್ಕ ಮಟ್ಟಿಗೆ ಫೀಸ್ ತೆಗೆದುಕೊಳ್ಳುತ್ತಾ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶ್ರೇಣಿಯಲ್ಲಿ ತೇರ್ಗಡೆಯಾಗುವಂತೆ ಶಿಕ್ಷಣ ನೀಡುತ್ತಿದ್ದಾರಲ್ಲ, ನಿಜಕ್ಕೂ ಸಂಸ್ಥೆಯ ಟ್ರಸ್ಟಿಗಳು ಅಭಿನಂದನಾರ್ಹರು ಎಂದು ಡಾಕ್ಟರ್ ರಾಮಕೃಷ್ಣ ವಲ್ಲೂರ್ ಹೇಳಿದರು. ನಗರದ
ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ನಗರದ ಗೋಲ್ ಮಾರ್ಕೆಟ್ ಟ್ಯಾಂಕ್ ಬಾಂಡ್ ಬಿಡ್ತೀರಿ ಸರ್, 3,000 ಬಿಡ್ತೀರಿ. ಇದೆಲ್ಲ ಅಂದಾಗ ನಮಗೇನು ಅನಿಸ್ತದೆ, ಇವರಿಗೆ ಬಿಡ್ತೀವಿ ಮತ್ತೆ ನೆಕ್ಸ್ಟ್ ಇನ್ನೊಂದು 5,000 ಹೆಚ್ಚು ಮಾಡೋಣ ಅನಿಸ್ತದೆ. ಆ ದೃಷ್ಟಿಯಿಂದ ಪಾಲಕರು ದಯವಿಟ್ಟು ಫೀಸಿನ ವಿಷಯದಲ್ಲಿ ನೀವು ಕರೆಕ್ಟ್ ಆಗಿರ್ರಿ. ಎಜುಕೇಷನ್ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಮ್ಯಾನೇಜ್ಮೆಂಟ್ ಅವರು ಕರೆಕ್ಟ್ ಆಗಿರ್ತಾರೆ. ನಿಮ್ಮ ಮಕ್ಕಳಿಗೆ ಐಫೈ ಟೀಚರ್ಸ್ ಬೇಕು, ಐಫೈ ಇಂಗ್ಲೀಷ್ ಬೇಕು, ನಿಮ್ಮ ಮಕ್ಕಳು ಚೆನ್ನಾಗಿ ಓದಬೇಕಂತಕ್ಕಂಥ ನಿಮ್ಮ ನಿರೀಕ್ಷೆ ಏನಿದೆಯಲ್ಲ, ನಿಮ್ಮ ನಿರೀಕ್ಷೆಯನ್ನು ನಾವು ಪರಿಪೂರ್ಣ ಮಾಡ್ತೀವಿ. ಅದಕ್ಕೆ ಶಾಲೆಯನ್ನು ತೆಗೆದಿದ್ದೀವಿ. ಒಂದು ಕಮಿಟಿ ಅಂತಿದೆ. ದಯವಿಟ್ಟು ಶಾಲೆ ಯಾವ ರೀತಿಯಾಗಿ ಉತ್ತಮ ಶಿಕ್ಷಣದ ಒಂದು ಬೇಸ್ ಮೇಲೆ ನಡೀತಾ ಇದೆ, ಅದನ್ನು ನಾವು ನೀವು ಒಂದಾದರೆ, ಜೊತೆಯಾದರೆ, ಒಳ್ಳೆಯ ಆಲೋಚನೆಗಳನ್ನು ಮಾಡಿ ಒಳ್ಳೆಯ ವಿಚಾರಗಳನ್ನು ಮಾಡಿದರೆ ನಿಮ್ಮ ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಮಕ್ಕಳ ಟ್ಯಾಲೆಂಟನ್ನು ಗುರುತಿಸಿ ಸಮಾಜದಲ್ಲಿ ಉತ್ತಮ ನಾಗರಿಕರನ್ನಾಗಿ ಮಾಡಲಿಕ್ಕೆ ನಮ್ಮ ಕೈಲಿ ಏನಾಗ್ತದೆ ಅಷ್ಟು ಸಹಾಯ ಮಾಡ್ತೀವಿ. ಆ ದೃಷ್ಟಿಯಿಂದ ಪಾಲಕರು ಯಾವತ್ತಿಗೂ ಶಿಕ್ಷಣ ಸಂಸ್ಥೆಯ ಜೊತೆಗಿರಬೇಕು. ನಿಮ್ಮ ಮಕ್ಕಳು ಸರಿಯಾಗಿ ಓದಲಿಲ್ಲ ಬರಲಿಲ್ಲ ಅಂದರೆ ಹೋಗಿ ಜಗಳ ಆಡಬೇಡ್ರಿ. ದಯವಿಟ್ಟು ಹೋಗಿ ಜಗಳ ಆಡೋದಕ್ಕಿಂತ ಶಿಕ್ಷಕರ ಹತ್ರ ಹೋಗ್ರಿ. ಮೇಡಮ್ ನನ್ನ ಮಗ ಓದ್ತಾ ಇಲ್ಲ, ಸ್ವಲ್ಪ ಮುಂದೆ ಕುಂದಿರ್ಸ್ರಿ. ಮೇಡಮ್ ನನ್ನ ಮಗ ಬರಿತಾ ಇಲ್ಲ, ಟ್ಯೂಷನ್ಗೆ ಹೋಗ್ತಾ ಇಲ್ಲ, ಸ್ವಲ್ಪ ಮುಂದೆ ಕುಂದಿಸ್ಕೊಳ್ಳಿ, ನಿಮ್ಮ ಹತ್ರ ಕುಂದಿಸ್ಕೊಡಿ ಅಂತ ಹೇಳಿ. ಈ ಜಗಳ ಆಡೋದ್ರಿಂದ ಏನಾಗ್ತಂದ್ರೆ ನೀವು ಐಡೆಂಟಿಫೈ ಆಗ್ತೀರಿ, ನಿಮ್ಮ ಮಗು ಐಡೆಂಟಿಫೈ ಆಗ್ತದೆ. ನಿಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜ್ಞಾನಗಂಗಾ ಶಾಲೆ ರುಸ್ಮಾಶ್ ಸಂಸ್ಥೆಯ ಅಧ್ಯಕ್ಷ ರಾಜಾ ಶ್ರೀನಿವಾಸ್ ರವರು ಶಾಲೆ ಇರಬಹುದು, ಕಾಲೇಜುಗಳು ಇರಬಹುದು, ವಿದ್ಯಾರ್ಥಿಗಳ ಪಾಲಕರು ಸಂಸ್ಥೆಗಳಿಗೆ ನೀಡಬೇಕಾದ ಮಕ್ಕಳ ಫೀಸನ್ನು ನಿಗದಿತ ಸಮಯಕ್ಕೆ ಪಾವತಿಸಿದರೆ ಆ ಸಂಸ್ಥೆಗಳು ಅಭಿವೃದ್ಧಿ ಹೊಂದುತ್ತವೆ. ಹಾಗೆ ಮೇಲಿಂದ ಮೇಲೆ ಫೀಸನ್ನು ಹೆಚ್ಚಳ ಮಾಡುವ ಅವಶ್ಯಕತೆಯೂ ಇರುವುದಿಲ್ಲ. ಏಕೆಂದರೆ ಒಂದು ಸಂಸ್ಥೆಯನ್ನು ನಡೆಸುವುದೆಂದರೆ ಸೊಳಗಳ ಮಾತ್ರ ಸ್ವಂತ ಉದ್ಯೋಗಸ್ಥರಿಗೆ ಸಂಸ್ಥೆಗಳಿಗೆ ತುಂಬಾ ವ್ಯತ್ಯಾಸವಿದೆ. ನಂತರ ಸಂಸ್ಥೆಯ ಸರ್ವ ಪದಾಧಿಕಾರಿಗಳು ಸೇರಿ ಮುಖ್ಯ ಅತಿಥಿಗಳಿಗೆ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು. ಸರ್ವಗಣ್ಯರು ಸೇರಿ ಸಂಸ್ಥೆಯ ಸರ್ವ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಕೂಡಲೇ ನಾವಿದ್ದೇವೆ ಎಂದು ಸಂಸ್ಥೆಗೆ ಬೆಂಬಲಿಸಿದರು. ವೇದಿಕೆ ಮೇಲೆ ಶಾಲೆಯ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಗರದ ಪಾಲಕರ ಮತ್ತು ಸಾರ್ವಜನಿಕರ ಹೇಳೋದೇನೆಂದರೆ ಅವರು ಡೆಫಿನೆಟ್ಲಿ ದೇ ಆರ್ ಗೆಟಿಂಗ್ ಅ ಗುಡ್ ಎಜುಕೇಷನ್. ದ ವೇ ದೇ ಆರ್ ಟ್ರೈನ್ಡ್ ಇಸ್ ವೆರಿ ಇಂಪ್ರೆಸಿವ್. ಮಕ್ಕಳು ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾ ಇದ್ದಾರೆ. ದೇ ಪ್ಲೇಸ್ ಲೈಕ್ ಗೋಲ್ ಮಾರ್ಕೆಟ್ ಆ್ಯಂಡ್ ದೇ ಆರ್ ರನ್ನಿಂಗ್ ಎ ಸ್ಕೂಲ್. ಸೊ ಹೊರಗಡೆಯಿಂದ ನೋಡಿದಾಗ ಎ ಸ್ಮಾಲ್ ಸ್ಕೂಲ್, ಏನೋ ಒಂದು ಸ್ಕೂಲ್ ಯಾವುದಿಲ್ಲ ರೆಗ್ಯುಲರ್ ಸ್ಕೂಲ್ ಅಂತ ಒಂದು ಇಂಪ್ರೆಷನ್ ಬರ್ಬೋದೇನೋ ನೋಡೋರಿಗೆ, ನನಗೂ. ಆದರೆ ಇಲ್ಲಿ ಬಂದು ನೋಡಿದಾಗ ಬೇರೆಯೇ ಡಿಫ್ರೆಂಟ್ ಸ್ಟೋರಿ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಚಿಲ್ಡ್ರನ್ ಆರ್ ಸೋ ಫ್ಲೂಯೆಂಟ್, ಸೋ ಇಂಟೆಲಿಜೆಂಟ್, ಸೋ ಕಾನ್ಫಿಡೆಂಟ್. ಸೊ ನಮ್ಮ ಮಕ್ಕಳಲ್ಲಿ ಅದನ್ನು ಬೆಳೆಸ್ಬೇಕು. ಈಗಿನ ಮಕ್ಕಳು ಮುಂದಿನ ಪೀಳಿಗೆಗಳು. ಸೊ ಒಳ್ಳೆ ಭವ್ಯ ಭಾರತ ಕಟ್ಟಬೇಕಂದ್ರೆ ನಿಮ್ಮ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿಬೇಕು. ನಾನು ಕನ್ನಡ ಸ್ಕೂಲಲ್ಲೇ ಪ್ರಾಥಮಿಕ ಶಿಕ್ಷಣ ನಂತರಗಳಿಂದ ನಮ್ಮ ಮನೇಲಿ ಎಲ್ಲರೂ ಇಂಗ್ಲೀಷ್ ಮೀಡಿಯಂ ಹೋದರೆ ನನ್ನ ಮಾತ್ರ ಕನ್ನಡ ಸ್ಕೂಲ್ ಹಾಕ್ಬಿಟ್ಟಿದ್ರು. ಯಾಕಂದರೆ ಮನೆ ಹತ್ರ ಇದ್ದು ಸಣ್ಣವನಿದ್ದೀನಿ ಅಂತ ಹೇಳ್ಬಿಟ್ಟು ಸೇಫ್ಟಿಗೆ ಕನ್ನಡ ಸ್ಕೂಲ್ ಹಾಕ್ತಿದ್ರು. ನಾನು ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ್ದೆ ನನ್ನ ಪೇರೆಂಟ್ಸ್. ಆದರೆ ಆ ಕನ್ನಡ ನನಗೆ ತುಂಬ ಯೂಸ್ಫುಲ್ ಆಗಿದೆ. ಯಾಕಂದರೆ ನನಗೆ ಯಾರಾದ್ರು ಮಾತಾಡೋಂದರೆ ಕನ್ನಡದಲ್ಲೂ ನಾನು ಸರಳವಾಗಿ ಮಾತಾಡ್ತೀನಿ, ಇಂಗ್ಲೀಷಲ್ಲೂ ತುಂಬ ಫ್ಲೂಯೆಂಟಾಗಿ ಮಾತಾಡ್ತೀನಿ. there's no problem. So, but your children, they are getting a very good education from this St. Xavier School. I would like to congratulate the management and the staff for rendering such a good service to the society. And once again, I thank you all for giving me this opportunity to share this with you all. Thank you.
ಸಂಸ್ಥೆಯ ಅಧ್ಯಕ್ಷ ಶಿವಪುತ್ರಪ್ಪ ಮುಗಲಿ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷ ಅಮರೇಶ್, ಕಾರ್ಯದರ್ಶಿ ವೆಂಕಟೇಶ್, ಖಜಾಂಚಿಗಳಾದ ಶೇಖರ್ ರಾಂಪುರಿ, ಕಾನೂನು ಸಲಹೆಗಾರ ಚಂದ್ರಶೇಖರ್, ಶಾಲೆಯ ಸರ್ವ ಉಪನ್ಯಾಸಕರು, ಸರ್ವ ಸಿಬ್ಬಂದಿಗಳು, ಸರ್ವ ಪಾಲಕರು ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ತಾಲೂಕು ತ್ರೈಮಾಸಿಕ ಕೆಡಿಪಿ ಸಭೆ. ನದಿ ಪಾತ್ರದ ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ಶಾಸಕ ದದ್ದಲ್ ಬಸನಗೌಡ ಸೂಚನೆ. ಯುವಕ ಯುವತಿಯರು ಸ್ಥಳೀಯವಾಗಿ ಉದ್ಯೋಗ ಪಡೆಯಲು ಆದ್ಯತೆ ನೀಡಲಿ. ತರಬೇತಿ ಕೇಂದ್ರ ಪ್ರಾರಂಭಿಸಲು ಚಿಂತನೆ. ವಿ ಲಕ್ಷ್ಮಿರೆಡ್ಡಿ. ಜೆಡಿಎಸ್ ಪಕ್ಷದಿಂದ ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆಗೆ ಸಿದ್ಧತೆ. ಜನವರಿ 11ರಂದು ದೇವದುರ್ಗದಲ್ಲಿ ಸಾಮಾಜಿಕ ಜಾಲತಾಣ ಬಳಕೆ ಕುರಿತು ಕಾರ್ಯಾಗಾರ. ಎಂ ವಿರೂಪಾಕ್ಷಿ. ವೆನೆಜುವೆಲಾದ ಮೇಲೆ ಅಮೆರಿಕ ಆಕ್ರಮಣಕ್ಕೆ ಖಂಡನೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾವಚಿತ್ರ ದಹಿಸಿ ಎಡಪಕ್ಷಗಳಿಂದ ಪ್ರತಿಭಟನೆ. ಪ್ರತಿ ತಿಂಗಳು ಕುಂದುಕೊರತೆ ಸಭೆ ನಡೆಸಲು ಡಿಎಸ್ಎಸ್ ಮನವಿ. ಮತ್ತು ಸೇಂಟ್ ಝೇವಿಯರ್ಸ್ ಶಾಲೆಯ 11ನೇ ವಾರ್ಷಿಕೋತ್ಸವ. ಚಿಕ್ಕ ಶಾಲೆಯಾದರೂ ಚೊಕ್ಕ ಶಿಕ್ಷಣ. ಡಾಕ್ಟರ್ ರಾಮಕೃಷ್ಣ ಮೆಚ್ಚುಗೆ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.